ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ 20 ವರ್ಷದ ಹಳೆ ಸೀರೆ ಆದ್ರೂ ಎಷ್ಟು ಬ್ರೈಟ್ ಆಗಿದೆ ಅಂತ ಅಂದರೆ ಅಷ್ಟು ಬ್ರೈಟ್ ಆಗಿದೆ. ಬನ್ನಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋಣ, ಓಕೆನಾ. ಬಾಡಿ ಮೆಜರ್ಮೆಂಟ್ ಬಂದು ಹುಡುಗಿದು 29. ಸೊ 2 ಇಂಚ್ ಈ ಕಡೆ 2 ಇಂಚ್ ಆ ಕಡೆ ಅಂತ ನೋಡಿದ್ರು 4 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಂದರೆ ಫ್ಯೂಚರಲ್ಲಿ ಸ್ವಲ್ಪ ದಪ್ಪ ಆದರೆ ಇರಲಿ ಅನ್ನೋ ಕಾರಣಕ್ಕಷ್ಟೇ ಅದನ್ನು ಅಳೆದು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಲೆಂತ್ ಬಂದು ಇದು ಸೀದಾ ಲಾಂಗು ಗೌನ್, ಓಕೆನಾ. ಲಾಂಗು ಗೌನಲ್ಲಿ ಮೇಲ್ಗಡೆ ಅರ್ಧಕ್ಕೆ ನಾವು ತೊಗೊಳೋದನ್ನ ನಾನು 14 ಇಂಚು ತೊಗೊಂಡಿದ್ದೀನಿ. ಅದರಲ್ಲಿ 14ಅಲ್ಲಿ ನಾನು 1 ಇಂಚು ಕಡಿಮೆ ಬರುತ್ತೆ, ಸೊ 13 ಬರುತ್ತೆ. ಫುಲ್ ಲೆಂತ್ ಬಂದು ಅವ್ರದ್ದು 51 ಇದೆ. ಅದರಲ್ಲಿ ನಾನು 13ನ ನಾನು ಮೇಲ್ಗಡೆಗೆ ಟಾರ್ಗೆಟ್ ಹಾಕಿದ್ದೀನಿ. ಇನ್ನು 38ನ ಲಾಂಗ್ ಕೆಳಗಡೆಗೆ ಟಾರ್ಗೆಟ್ ಹಾಕಿದ್ದೀನಿ, ಓಕೆನಾ. ಈ ರೀತಿ ಶೋಲ್ಡರ್ ಹತ್ರ ಒಂದು ಪಿನ್ನು ಮತ್ತು ಸೈಡಲ್ಲಿ ಒಂದು ಗುಂಡು ಪಿನ್ನ ಹಾಕಿದ್ದೀನಿ. ಇನ್ನು ಶೋಲ್ಡರ್ ಬಂದು ತುಂಬ ಚಿಕ್ಕ ಇದೆ. ಅವ್ರದ್ದು ಎಷ್ಟಿದೆ ಅಂದರೆ 14, 13 ಮುಕ್ಕಾಲು ಈ ಥರ ಶೋಲ್ಡರ್ ಇದೆ. ಅಂದರೆ ವೇಲ ಹಾಕಲ್ಲ ಅಲ್ವಾ, ಪ್ಲೈನ್ ಸಿಂಪಲ್ ಗೌನ್ ಆಗಿರೋದ್ರಿಂದ ಫ್ರಂಟಲ್ಲೂ ತುಂಬ ಚಿಕ್ಕದಾಗಿ ರೌಂಡ್ ಡೀಪ್ನ ತೆಗೆಯೋಣ. 30 ಮೆಜರ್ಮೆಂಟ್ 7.5 ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಈ ರೀತಿ 2 ಡಾಟ್ನ ಸಿಂಪಲಾಗಿ ಹಿಡಿತಿದ್ದೀನಿ. ಯಾವುದೇ ಏನು ಪ್ರಿನ್ಸಸ್ ಕಟ್ಟಲ್ಲಿ ನಾನು ಕಟಿಂಗ್ ಮಾಡ್ತಿಲ್ಲ, ತುಂಬ ಈಸಿ ಇದೆ. ಶೋಲ್ಡರ್ ಆರ್ಮೋಲ್ ಡೌನ್ ಬಂದು 5 ಇಂಚು ಡೌನ್ನ ತೊಗೊಂಡಿದ್ದೀನಿ. ವಿಡ್ತ್ ಬಂದು ಸ್ವಲ್ಪ ಬ್ರಾಡಾಗಿ ತೊಗೊಂಡಿದ್ದೀನಿ, ಅಂದರೆ 3 ಇಂಚು 3/4 ಇಂಚು ಅಂದರೆ ಶೋಲ್ಡರ್ ಹತ್ರ ವಿಡ್ತ ತೊಗೊಂಡಿದ್ದೀನಿ. ಕೆಳಗೆ ಡೌನ್ ಬಂದು 4/4 4.5 ಇಂಚು ರೌಂಡಲ್ಲಿ ತೊಗೊಂಡಿದ್ದೀನಿ, ಓಕೆನಾ. ಅಂದರೆ ಡೀಪ್ ಜಾಸ್ತಿ ಇಲ್ಲ ಅಂತ ಅಂದಾಗ ನಾವು ಸ್ವಲ್ಪ ರೌಂಡ್ ಬ್ರಾಡ್ನ ತೊಗೋಬೋದು. ಇಲ್ಲಿ ನಾನು 5 ಇಂಚು 4.25 ಇಂಚು ಹಾರ್ಮಲ್ ರೌಂಡ್ ಡೌನ್ ಮಾಡಿದ್ದೀನಿ. ಬ್ಯಾಕಲ್ಲಿ ಸಿಂಪಲ್ಲಾಗಿ ಪಾಟ್ ಶೇಪ್ ಥರ ಇಟ್ಟಿದ್ದೀನಿ. ತುಂಬ ಜಾಸ್ತಿ ಡೀಪ್ ಬೇಡ, ಇನ್ನರ್ ವೇರ್ ಏನಾದರೂ ಚಿಕ್ಕ ಡೀಪ್ ಇದ್ದರೆ ಮಕ್ಕಳಲ್ವಾ, ಸೊ ಇವರು ಬಂದು 10th ಸ್ಟೂಡೆಂಟು, ಹಾಗಾಗಿ ನಾನು ಜಾಸ್ತಿನ ಡೀಪ್ನ ಇಡ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಸೀನಿಯರ್ ಸ್ವಲ್ಪ ಇರೋ ಅಂಥವ್ರಿಗೆ ಡೀಪ್ನ ಇಡ್ಬೋದು. ಮಕ್ಕಳಲ್ಲಿ ಸ್ವಲ್ಪ ಕ್ಲಾಸ್ ವೈಸ್ ಇರ್ತಾರಲ್ಲ, ಹಾಗಾಗಿ ಡೀಪ್ನ ಆದಷ್ಟು ಕಡಿಮೆನೇ ಇಟ್ಟು ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು, ಹಾಗಾಗಿ ಈ ಥರನೇ ಇಟ್ಟೆ, ಪಾಟ್ ಶೇಪ್ ಥರ. ಅಲ್ಲಿಗೆ ಟ್ಯಾಗ್ ಆ್ಯಡ್ ಮಾಡಬೇಕು. ಮತ್ತು ಫ್ರಂಟು ಬ್ಯಾಕು ಸಪ್ರೇಟ್ ಮಾಡಿಕೊಂಡೆ. ಗುಂಡ್ಪಿನ್ ತಕ್ಕೊಳ್ಳೋಣ. ಇವಾಗ ಸೀರೆಯಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಮೊದಲಿಗೆ ಆ ಬಟ್ಟೆಗೆ ಅಂದರೆ ತುಂಬ ಸಣ್ಣ ಇರೋದ್ರಿಂದ ಫ್ರಂಟು ಮತ್ತು ಬ್ಯಾಕಿಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟನ್ನ ನಾನು ಕಟ್ ಮಾಡಿ ಎತ್ಕೋತಾ ಇದ್ದೀನಿ. ಅಷ್ಟು ನಾನು ಸಪ್ರೇಟ್ ಮಾಡಿ ಸ್ಲೀವಿಗೂ ಅದೇ ಬಟ್ಟೆಲೇ ನೋಡ್ಬೋದು ನೀವು, ಸ್ಲೀವಿಗೂ ಅದೇ ಬಟ್ಟೆಲೇ ಉಳಿಸ್ಕೊತಿದ್ದೀನಿ. ಆದರೂ ಈ ಸ್ಲೀವ್ ತುಂಬ ಇಷ್ಟ ಆಯಿತು, ಈಗ ಸ್ವಲ್ಪ ಟ್ರೆಂಡೇ ಆಗ್ತಿದೆ ಅಂತಲೇ ಹೇಳ್ಬೋದು. ಮೊನ್ನೆಯಿಂದ ಒಬ್ಬರು ಹೊಲಿಸಿದ್ರು ಗೌನ್ ಇದೇ ಥರನೇ, ಅದು ಸ್ವಲ್ಪ ಬಾರ್ಡರ್ ಸ್ಯಾರೀಲಿ. ಆ ಹುಡುಗಿ ಬಾಂಬೆಯಿಂದ ಬಂದು ಒಂದೇ ದಿನಕ್ಕೆ ಹೊಲ್ಕೊಟ್ಟೆ. ಅವ್ರು ಯಾವ ಥರ ಅಂದರೆ ಸೆಲೆಕ್ಟ್ ಮಾಡಿ, ನಾನು ಇದು ಓಲ್ಡ್ ಆಯಿತು ಎಲಾಸ್ಟಿಕ್ ಹಾಕೋದು ಅಂತ ಅಂದೆ. ಬಟ್ ನನಗೆ ಅವಳು ವೇರ್ ಮಾಡಿದಾಗ ಇಷ್ಟ ಆಗಿ ಇವರು ಕೇಳಿದಾಗಲೂ ನೆನ್ನೆ ಒಂದು ಹೊಲ್ದಿದ್ದೆ ಚೆನ್ನಾಗಿತ್ತು, ಸೇಮ್ ಹೊಲಿಲ್ಲ ಅಂತ ಅಂದಾಗ ಹ್ಞೂ ಸರಿ ಆಯ್ತಕ್ಕ, ನಿಮಗೆ ಯಾವ್ದು ಬೇಕು ಅದೇ ಹೊಲೀರಿ ಅಂತ ಹೇಳಿದ್ರು. ಇದು ಫುಲ್ ನಂದೇ ಸೆಲೆಕ್ಷನು. ಏನು ವಿಡ್ತಿದೆ ಅದನ್ನು ಕಟಿಂಗ್ ಮಾಡಿ ಎತ್ತಿಟ್ಕೊಳ್ಳೋಣ. ನಾನು ರೌಂಡು ಎಷ್ಟ ಇರುತ್ತಲ್ಲ ಅದನ್ನು ಆಲ್ಮೋಸ್ಟ್ ಕಟಿಂಗ್ ಮಾಡಿ ಎತ್ತಿಟ್ಕೊಳ್ಳಲ್ಲ, ನೀವು ನೋಡ್ಬೋದು. ಈ ರೀತಿ ನಾವು ಅದನ್ನು ಇಟ್ಟು ಪಿನ್ ಮಾಡ್ಕೊಳ್ಳೋದಾದರೆ ಮಾಡಿಕೊಂಡು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ರೀತಿ ಬ್ಯಾಕ್ನ ನಾವು ಇಟ್ಕೊಂಡು ಸೇಮ್ ಶೇಪಲ್ಲಿ ನಾವು ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಆದರೆ ಈ ಸೈಡ್ ನಾನು ಡಮ್ಮಿ ಸ್ಟಿಚ್ನ ಹಾಕಿ ವೇಸ್ಟ್ನ ಕಟ್ ಮಾಡ್ತೀನಿ, ಅದೇ ರೀತಿ ರೂಢಿಯಾಗಿರೋದ್ರಿಂದ ಕಟಿಂಗ್ ಮಾಡ್ಕೋಬೇಕಿದ್ರೆ. ಅಂದರೆ ಏನು ಗೊತ್ತಾ, ಟೈಲರಿಂಗ್ ಕೆಲಸದಲ್ಲಿ ಆಲ್ಮೋಸ್ಟ್ ಚಾರ್ಜಸ್ ನಾವು ಎಷ್ಟೇ ಹೇಳಿದ್ರೂ ಅವರು ಕೊಡ್ತಾರೆ. ಈಗ ಇದೇ ಗೌನಿಗೆ ನಾನು 500 600 ಈ ರೀತಿ ಚಾರ್ಜಸ್ ಮಾಡ್ಬೋದು.
ತೊಂದರೆ ಇಲ್ಲ. ಆದರೆ ಅದನ್ನು ಪರ್ಫೆಕ್ಟ್ ಫಿಟ್ಟಿಂಗ್ನ ನಾವು ಮೇನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾದರೂ ಸಣ್ಣ ಮಿಸ್ಟೇಕ್ ಆದ್ರೂ ಸಹ ನಾವು ನಾವು ಚಾರ್ಜ್ ಹೇಳ್ತೀವಲ್ವ ಅದನ್ನೇ ಕೆಳಗಾಗಿ ಮಾಡ್ತಾರೆ ಕಸ್ಟಮರು. ಅಂದರೆ ನಾವು ಚಾರ್ಜ್ ಹೇಳೋಕ್ಕೆ ಆಗಬಾರ್ದು. ಅದು ಇಲ್ಲಿ ಈ ಥರ ಆಯ್ತೈತೆ, ಅಲ್ಲಿ ಆ ಥರ ಆಯ್ತೈತೆ ಅಂತ ಅವರು ಕಂಪ್ಲೇಂಟ್ ಹೇಳ್ಬೇಕಿದ್ರೆ ನಮಗೆ ಹಾಗೆ ಅನಿಸ್ಬಿಡುತ್ತೆ, ಇವ್ರಿಗೆ ಏನಪ್ಪ ಮಾಡೋದು ಅನ್ನೋ ಥರ ಫೀಲ್ ಅನಿಸ್ಬಿಡುತ್ತೆ. ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ. ಎಲ್ಲಿ ಏನು ಕಟ್ ಮಾಡಿದ್ರೆ ಯಾವ ಥರ ಬರ್ಬೋದು, ಇಲ್ಲ ಕಂಕ್ಲು ಹಾರ್ಮೋನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಥರ ಮೆಥಡ್ನ ಯೂಸ್ ಮಾಡ್ಬೋದು ಅಂತ ಟ್ರೈ ಮಾಡಿ ನೋಡಿ. ಓಕೆನಾ. ಇದು ಸ್ಲೀವ್ ಡಿಸೈನು. ಅಂದರೆ ಸ್ಲೀವ್ ಬಂದು ತುಂಡನೇ ಬರುತ್ತೆ, ಅದು ಸ್ವಲ್ಪ ಬಫ್ ಬರುತ್ತಲ್ವ, ಹಾಗಾಗಿ ಫ್ರಂಟು ಶೇಪ್ನ ತಕ್ಕೊಳ್ಳೋದ್ರಿಂದ ಸ್ಲೀವಲ್ಲಿ ರಿಂಕಲ್ ಬರಲ್ಲ. ಅಂದರೆ ಇದು ಬಫ್ ಸ್ಲೀವ್ ಆಗಿರೋದ್ರಿಂದ ರಿಂಕಲ್ ಬರಲ್ಲ, ಇಟ್ಸ್ ಓಕೆ. ಆದರೆ ಎಲ್ಲದಕ್ಕೂ ಬರೋದ್ರಿಂದ ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಕಟಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಆ ಬಾರ್ಡರ್ ಸೆಂಟರ್ಗೆ ನಾನು ಏನು ಎಲಾಸ್ಟ್ರಿಕ್ನ ಹಾಕಬೇಕಂತ ಹೇಳಿದ್ದು. ಈಗ ನೋಡಿ, ಇದರಲ್ಲಿ ಸೀರೆ ಸೆರಗನ್ನ ತೆಗೆದ್ಬಿಡ್ತಿದ್ದೀನಿ, ಯಾಕಂತಂದರೆ ಅದು ಅವಶ್ಯಕತೆ ಇಲ್ಲ. ಇದರಲ್ಲಿ ಜೀನ್ಸ್ ಟಾಪ್ ಥರ, ಶಾರ್ಟ್ ಟಾಪ್ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ. ಓಕೆನಾ. ಇದನ್ನು ತೆಗೆದ್ಬಿಡೋಣ. ಇನ್ನು ಇದೇನಿದೆ ಅಲ್ವಾ, ಈ ಸೀರೆನ ನಾನು ಅಂದರೆ 2 ಭಾಗವಾಗಿ ವಿಂಗಡಿಸಿ ಮಧ್ಯಕ್ಕೆ ಕಟಿಂಗ್ ಮಾಡ್ತೀನಿ. ಯಾಕಂತಂದರೆ ನಾವು ಜೈಂಟಲ್ಲೇ ರೌಂಡಲ್ಲೂ ಫಿಲ್ಟ್ ಕೊಟ್ಕೊಂಡು ಮಾಡ್ಬೋದು. ಬಟ್ ಮಕ್ಳುಗಳಿಗೆ ಫೋಟೋ ತಗೋಬೇಕಿದ್ರೆ ಒಂದು ಸೈಡು ಫ್ರಿಲ್ ಬಂದಾಗ ಅಷ್ಟು ಕಂಫರ್ಟ್ ಆಗೋಲ್ಲ. ಮತ್ತು ದಪ್ಪ ಆದಾಗ ಒಂದು ಸೈಡ್ ಮಾತ್ರನೇ ಹೊಲಿಗೆನ ಬಿಚ್ಚಬೇಕಾಗುತ್ತೆ, ಇನ್ನೊಂದು ಸೈಡು ಬಿಚ್ಚೋಕ್ಕಾಗಲ್ಲ. ಸೊ ಹಾಗಾಗಿ ಈ 2 ಸಪ್ರೇಟ್ ಮಾಡಿ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಸೈಡ್ ವೈಸು ಆರಾಮಾಗಿ ಸ್ಟಿಚ್ನ ಬಿಚ್ಕೋಬೋದು. ಇಲ್ಲ ಅಂತಂದರೆ ಆ ಮಕ್ಳುಗಳು ಒಂದು ರೌಂಡ್ ಬಂದು ಫೋಟೋಗೆಲ್ಲ ಫೋಸ್ ಕೊಡ್ತಾರಲ್ಲ, ಆ ರೀತಿಯೆಲ್ಲ ಇರ್ಬೋದು. ಈಗ ಒಂದೇ ಸೈಡು ಸ್ಟಿಚ್ ಮಾಡೋಕ್ಕೋಗಿ ನಾವು ಇನ್ನೊಂದು ಸೈಡು ಬರಲ್ಲ ಸೈಡ್ ಫಿನಿಶಿಂಗು, ಹಾಗಾಗಿ ನಾನು ಸಪ್ರೇಟೇ ಮಾಡ್ತಿದ್ದೀನಿ. ನೀವು ನೋಡ್ಬೋದು. ಅದು ನಾನು ಎಷ್ಟು ಲೆಂತ್ ಇದೆಯಲ್ವಾ, ಅದು ಟೋಟಲ್ ಲೆಂತ್ ಬಂದು 51. ಅದರಲ್ಲಿ 13ನ ಲೆಸ್ ಮಾಡಿದ್ರೆ 38. ಅಂದರೆ ಜೈಂಟೇ ಹಾಕೋದು, ಹಾಗಾಗಿ 38ವರೆನ ನಾನು ತೊಗೊಂಡಿದ್ದೀನಿ. ಅದನ್ನು ನಾನು 4 ಫೋಲ್ಡ್ ಇಟ್ಕೊಂಡು ಫಿನಿಶಿಂಗಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ಗೌನು, ಕ್ರಾಪ್ ಟಾಪ್ ಎಲ್ಲ ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಮತ್ತು ಅಷ್ಟೇ ಮಕ್ಳಿಗೆ ನಾವು ಹೆಂಗೆ ಹೊಲಿದ್ರೂ ಎಷ್ಟು ಚೆಂದ ಕೂರುತ್ತಲ್ವ. ನಾವು ಏಜ್ ಪರ್ಸನ್ಗೆ ಹೇಗೆ ಹೊಲಿದ್ರೂ ಅವ್ರನ್ನ ಒಪ್ಸೋಕ್ಕಾಗಲ್ಲ. ಇವಳು ಕಸ್ಟಮರ್ ಹೆಂಗೆ ಅಂತ ಅಂದರೆ ನೋಡ್ತಿದ್ದಂಗೆ ಇಷ್ಟ ಆಯಿತು ಅಕ್ಕ ಆ ಪದಗಳು ಕೇಳ್ತಿದ್ರೇ ಆಲ್ಮೋಸ್ಟ್ ನಮಗೆ ಖುಷಿ ಆಗುತ್ತೆ ಟೈಲರ್ಗೆ. ಹೀಗಾಗಿ ಈಗ ನೋಡಿ, ನಾನು ಅದನ್ನು ಹೇಳ್ತಿದ್ನಲ್ವ, ಬಟ್ಟೆನ 4 ಇದು ಮಾಡಿಕೊಂಡು ಸೈಡಲ್ಲಿ ಸಿಂಗಲ್ಲು ಮುಂದೆಗೆ ನಾನು ಎಷ್ಟು ಇರುತ್ತೋ ಅಷ್ಟನ್ನು ಆ ಶೇಪಿಗೆ ನಾನು ಫಿಲ್ಟ್ ಕೊಟ್ಟು ಚೆನ್ನಾಗಿ ಕೂರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಫ್ರಿಲ್ ಎಷ್ಟು ಚೆನ್ನಾಗಿ ಬರುತ್ತೆ, ಆ ಫ್ರಿಲ್ ಎಷ್ಟು ಹಿಡಿಬೇಕು. ಈಗ 1.5 ಇಂಚು ನಾನು ಹಿಡೀರಪ್ಪ ಅಂತ ಹೇಳ್ತೀನಿ, ಬೇಗನೆ ಬಟ್ಟೆ ಖಾಲಿ ಆಗಲ್ಲ, ಇನ್ನೂ ಇರುತ್ತೆ. ಹಾಗಾಗಿ ಹಿಂದಕ್ಕೆ ಸ್ವಲ್ಪ ತಳ್ಳಿ ಸ್ವಲ್ಪ ಚೆನ್ನಾಗಿ ಫಿಲ್ಟ್ನ ಹಿಡ್ದಾಗ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಫೀಲ್ ಆಗುತ್ತೆ. ಅದರೊಳಗೆ ಲೈನಿಂಗ್ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ನಾನು ಲೈನಿಂಗ್ ಹೆಂಗೆ ಅಂದರೆ ನಾನು ಅಂದರೆ ಒಂದು ಟನ್ನೇ ತಂದ್ಕೊಂಡಿರ್ತೀನಿ. ಅದರಲ್ಲಿ ನನಗೆ ಎಷ್ಟು ಬೇಕು ಅಷ್ಟನ್ನು ಕಟಿಂಗ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಆ ಥರ ಈ ರೀತಿ ನಾನು ಪಾಲಿಸ್ಟರ್ ಲೈನಿಂಗ್ನೇ ಹಾಕಿದ್ದು. ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಫ್ರಂಟಲ್ಲಿ ನಾನು ಈ ರೀತಿ ಒಂದೇ ಸಮ ಆ ಕಡೆ ಈ ಕಡೆ ಹೋಗದೇ ಇರೋ ಒಂದು ಟೆನ್ಷನಿಗೆ ನಾನು ಸ್ಟಿಚ್ನ ಹಾಕ್ಕೊಂಡು, ಫ್ರಂಟ್ ಆದಮೇಲೆ ಬ್ಯಾಕನ್ನು ಅಷ್ಟೇ ಒಂದೇ ಟೆನ್ಷನ್ಗೆ ಸಮವಾಗಿ ಸ್ಟಿಚ್ನ ಹಾಕೋತಾ ಇದ್ದೀನಿ. 1 by 1 ನಾನು ಸಹಜವಾಗಿ ಮಾಡೋದು. ಒಂದು ಬ್ಲೌಸ್ನ ನಾನು ಪೂರ್ತಿ ವಿಡಿಯೋ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ 1 by 1 ಒಂದೇ ಸಮ ಹೊಲ್ಕೊಂಡು ಎಷ್ಟು ಬೇಗ ಸ್ಟಿಚ್ ಮಾಡಿ ಫಿನಿಷ್ ಮಾಡ್ತೀನಂತ. ಈ ರೀತಿ ಹೊಲ್ಕೊಂಡು ಅದನ್ನು ಚಿಕ್ಕದಾಗಿ ನ್ಯಾಚ್ ಹುಡ್ಕೊಂಡು ಪಲ್ಟಾಯಿಸ್ಕೋಬೇಕು.
ನಾನು ಆವಾಗಲೇ ಹೇಳಿರೋ ಹಾಗೆ ಸ್ಲೀವ್ ನಾನು ತುಂಬ ಈಸಿ ಮಾಡ್ಕೊಬಿಟ್ಟಿದ್ದೀನಿ. ನೀವು ಯಾವ ರೀತಿ ಅಂದರೆ ಮುಂದೆ ಬೇಕಿದ್ದರೆ ಜಿಗ್ಜಾಗಾರು ಮಾಡ್ಕೋಬೋದು. ಅವರು ಜಿಗ್ಜಾಗ್ ಬೇಡ ಬಾರ್ಡರ್ ಇರಲಿ ಅಕ್ಕ ಅಂದಿತ್ತು. ನಾನು ಅದು ಮುಂಚೆದೊಂದು ಫೋಟೋ ತೋರಿಸಿದ್ದಕ್ಕೆ ಅದ್ರಲ್ಲಿ ಜಿಗ್ಜಾಗ್ ಮಾಡಿದ್ದೆ. ಅದಕ್ಕೆ ನಾನೇ ಪ್ಲೈನ್ ಇರಲಿ ಬಾರ್ಡರ್ ಅಂತ ಹೇಳಿ ಕೊಟ್ಟೆ. ನಾನು ಇದಕ್ಕೆ ಮಿನಿಮಮ್ ನಾವು ದಡಿಗೆ ಹಾಕಬಾರ್ದು. ದಡಿಗೆ ಹಾಕಿದಾಗ ನುಲ್ಕೊಳುತ್ತಲ್ಲ, ಇನ್ಸೈಡಲ್ಲಿರೋ ಅಂತಹ ಇದು ಎಲಾಸ್ಟಿಕ್ಕು ಕಾಣಿಸುತ್ತೆ. ನಾನು ಬೇರೆ ಹೊಲ್ದಾಗ ನಾನು ಅಬ್ಸರ್ವ್ ಮಾಡಿದೆ. ಹಾಗಾಗಿ 1 ಇಂಚು 1/4 ಇಂಚು ದೂರ ಹಾಕಬೇಕು. ಹಾಗಾಗಿ ನಾನು ಆ ಬಾರ್ಡರ್ ಮಧ್ಯಭಾಗಕ್ಕೆ ಹಾಕ್ತೆ. ಒಂದು ಸಣ್ಣ ಮಿಸ್ಟೇಕ್ನ ನಾವು ಮಾಡಿದಾಗ ತಿಳ್ಕೊಂಡು ಮಾಡಬೇಕು. ಆವಾಗಷ್ಟೇ ಏನಾದರೂ ಮಿಸ್ಟೇಕ್ ಇದ್ದರೆ ನಾವು ಸರಿ ಮಾಡೋಕ್ಕೆ ಸಾಧ್ಯ. ನಾನದು ಎಡ್ಜಲ್ಲಿ ಹಾಕಿದ್ದೆ ಎಲಾಸ್ಟಿಕ್ ಕಾಣಿಸ್ತಿತ್ತು ಅಂತ ಅನ್ನಲ್ವಾ, ಅದನ್ನೇ ನಾನು ಇದರಲ್ಲೂ ಮಾಡಿದ್ರೆ ಇದರಲ್ಲೂ ಸೇಮೇ ಆಯ್ತಾಯ್ತಲ್ವಾ. ನೋಡಿ ಈಗ ಸ್ಲೀವ್ ಎಡ್ಜಲ್ಲಿ ರಿಂಕಲ್ ಬಂದಿರುತ್ತಲ್ವ, ಸೆಂಟರ್ ನ್ಯಾಚ್ ಇರುತ್ತಲ್ಲ, ಅದಕ್ಕೆ ಸಿಮಿಲರ್ ಹತ್ತತ್ರದಲ್ಲಿ ಚಿಕ್ಕದಾಗಿ ಒಂದೊಂದು ಫಿಲ್ಟ್ನ ಹಾಕೋಣ. ತುಂಬ ಈಸಿ, ಬಫಲ್ದು ಅಂತಲೂ ಅನಿಸೋದೇ ಇಲ್ಲ, ಅಷ್ಟು ಈಸಿ ಇದೆ. ಎಲಾಸ್ಟಿಕ್ಕು ಏನು ಹಾಳಾಗಲ್ಲ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಸೇಮ್ ಆ ಕಡೆಗೆ ಏನು ಫಿಲ್ಟ್ ಇಡಿದ್ವಲ್ವ ಅದೇ ರೀತಿ ಈ ಸ್ಲೀವಿಗೂ ಫಿಲ್ಟ್ ಇಟ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಸ್ಲೀವ್ ಡಿಸೈನ್ ನೀವು ಯಾರಿಗಾದ್ರೂ ಗೌನಿಗೆ ಫಾಲೋ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ. ಅಂದರೆ ಅದು ನೋಡ್ಲಿಕ್ಕೆ ಸಣ್ಣ ಕಾಣಿಸ್ತಿರ್ಬೋದು, ಆದರೆ ಅದು ಅಷ್ಟು ಚಿಕ್ಕ ಇಲ್ಲ ಅಲ್ವಾ. ನಾನು ಕಟಿಂಗಲ್ಲೂ ನಾನು ನಿಮಗೆ ತೋರಿಸಿದ್ದೀನಿ. ಈ ತೊಗೊಂಡಾಗಲೇ ಚಿಕ್ಕ ತೊಗೊಂಡ್ರೆ ಇನ್ನು ಚಿಕ್ಕ ಬಂದ್ಬಿಡುತ್ತೆ. ಒಂದು 7 ಇಂಚು 8 ಇಂಚು ತೊಗೊಂಡ್ರೆ ಅದು ಮಿನಿಮಮ್ 4ರಿಂದ 5 ಇಂಚಲ್ಲಿ ಫಿನಿಶಿಂಗ್ ಕಾಣಿಸುತ್ತೆ. ಈಗ ನಾನು ಫ್ರಂಟು ಬ್ಯಾಕ್ನ ಆವಾಗಲೇ ಒಂದೊಂದು ಸ್ಟಿಚ್ ಹಾಕ್ಕೊಂಡಿದ್ನಲ್ಲ, ಅದನ್ನು ನ್ಯಾಚ್ ಹೊಡ್ಕೊಂಡು ಪಲ್ಟಾಯಿಸಿ ಸೀದಾ ಮಾಡಿ ಕಿನ್ನರಿ ಹಾಕ್ಕೋತಾ ಇದ್ದೀನಿ. ಟಾಪ್ ಸೈಡಿಂದ ಕಿನ್ನರಿನ ಕ್ಲಿಯರಾಗಿ ಇನ್ಸೈಡು ಟಾಪ್ ಸೈಡು ಕಾಣದೇ ಇರೋ ರೀತಿ ಕ್ಲಿಯರಾಗಿ ಹಾಕ್ಕೊಳ್ಳೋಣ. ಆಮೇಲೆ ಅಲ್ಲಲ್ಲೇ ನುಲ್ಕೊಳ್ಳೋ ಥರ ಏನಾರು ಆದರೆ ಅಲ್ಲಿ ನಾವು ನ್ಯಾಚ್ ಚೆನ್ನಾಗಿ ಹೊಡೆದಿಲ್ಲ ಅಂತ ಅರ್ಥ. ಆಗ ನಾವು ಇನ್ನೊಂದೆರಡು ಚಿಕ್ಕದಾಗಿ ನ್ಯಾಚ್ ಹೊಡ್ಕೊಂಡು ಫಿನಿಶಿಂಗ್ ಕೊಡ್ಕೋಬೇಕು. ಈ ರೀತಿ ನಾನಲ್ಲಿ ಫ್ರಂಟಿಗೆ ಕನಕಾಂಬರ ಹೂವಿನ ಕಲರ್ ಪೈಪಿಂಗ್ನ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡೆ. ಬಟ್ ಅಷ್ಟೊತ್ತು ತಗೊಂಡೋದ್ರು, ಮತ್ತೆ ತರಿಸ್ಬಿಟ್ಟಾರು. ಸರಿ, ಪೈಪಿಂಗ್ನ ಕೊಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಕೊಟ್ಟರೆ. ಈ ರೀತಿ ಮೇಲೆ ಟಾಪ್ ಸೈಡು ಯಾವುದೇ ರಿಂಕಲ್ ಇಲ್ಲದೇ ಇರೋ, ಸ್ವಲ್ಪನೂ ಬಟ್ಟೆ ಲೂಸ್ ಬರದೇ ಇರೋ ಎಳ್ಕೊಂಡು ಕ್ಲಿಯರಾಗಿ ಡಮ್ಮಿ ಸ್ಟಿಚ್ನ ಹಾಕ್ಕೊಂಡು ವೇಸ್ಟ್ ಬಟ್ಟೆ ಏನಿದೆ ಅಲ್ವಾ, ಮೆಜರ್ಮೆಂಟಲ್ಲಿ ಕಟಿಂಗ್ ಮೇಲೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗ್ದಾಕೋಣ. ಮತ್ತು ಈಗ 2 ಫ್ರಂಟಲ್ಲಿ ಡಾಟ್ಸ್ ಹಿಡಿಬೇಕು. ಇನ್ನು ಫ್ರಂಟಲ್ಲಿ ಡಾಟ್ಸ್ ಹಿಡಿದ್ರೆ ಫ್ರಂಟ್ ಪಾರ್ಟ್ ಪೂರ್ತಿ ರೆಡಿ ಆದಂತೆಯೇ. ಏನು ಗೊತ್ತಾ, ತುಂಬ ಲೆಂತ್ ಇದ್ದರೂ ಒಂದು ವೆಯ್ಟ್ ಇದ್ದರೆ ಅವರಿಗೆ ಏಕ ಗೌನಲ್ಲೇ ಮೆಜರ್ಮೆಂಟ್ ಲೆಂತ್ ಬಂದು 14.5 15 ತೊಗೋಬೇಕು. ಅಂದರೆ 52 53 ಲೆಂತ್ ಬಂದರೆ ಅವರು, ಅಕಸ್ಮಾತ್ ಸಣ್ಣ ಇದ್ದವರಿಗೆ ತುಂಬ ಲೆಂತ್ ತೊಗೋಬಾರ್ದು, 13 12.5 ಈ ರೀತಿನ ತೊಗೋಬೇಕು. ಆ ಶೇಪ್ಗಳಿರುತ್ತಲ್ವ, ಆ ಶೇಪ್ಗಳಿಗೆ ನಾವು ಟ್ರಿಮ್ಮರಲ್ಲಿ ಮೂತಿನ ನೀಟಾಗಿ ಕ್ಲಿಯರಾಗಿ ಬರೆಸ್ಬೇಕು. ಹಾಗಂದರೆ ಚೆನ್ನಾಗಿ ಕಾಣಿಸುತ್ತೆ ಟ್ಯಾಗ್ ಹಾಕಿದಾಗ. ನಾನು ಹೇಳಿದ್ನಲ್ವ, ನ್ಯಾಚ್ ಏನಾದ್ರು ಸ್ವಲ್ಪ ನುಲ್ಕೊಂಡಂಗೆ ಬಂತು ಅಂದರೆ ಇನ್ನೊಮ್ಮೆ ನ್ಯಾಚಲ್ಲಿ ಪಕ್ಕ ಹೊಡ್ಕೊಂಡ್ರೆ ಅದು ನುಲ್ಕೊಂಡಾಗೆ ಬರೋದಿಲ್ಲ, ಕ್ಲಿಯರಾಗಿ ಬರುತ್ತೆ. ಇನ್ನು ಬ್ಯಾಕಲ್ಲೂ ಟಾಪ್ ಸೈಡಿಂದ ಕಿನ್ನರಿನ ಹಾಕಿ ವೇಸ್ಟ್ ಲೂಸ್ ಏನು ಬರದೇ ಇರೋ ರೀತಿ ಹೊಲಿಗೆನ ಹಾಕ್ಕೊಂಡು ವೇಸ್ಟ್ ಎಲ್ಲ ಕಟ್ ಮಾಡಿ ಹಾಕೋಣ. ನಾನು ಏನಕ್ಕೆ ಆ ರೀತಿ ಕೈಲಿ ಹಿಂಗೆ ಮಾಡ್ಕೋತೀನಿ ಅಂದರೆ, ಸ್ವಲ್ಪನೂ ಲೂಸ್ ಆಗಬಾರ್ದು. ಇಟ್ಕೊಂಡಾಗ ಕೆಲವೊಂದು ಬಟ್ಟೆ ನೋಡ್ಬೋದು ನಾವು, ಒಂದು ಕೈಲಿ ಹಿಂಗೆ ಮಾಡಿಲ್ಲ ಅಂತ ಅಂದರೆ ಸ್ವಲ್ಪ ಲೂಸ್ ಬಿಟ್ಕೊಳ್ಳುತ್ತೆ. ಲೂಸ್ ಬಂದರೆ ಅದಷ್ಟು
ಕರೆಕ್ಟಾಗಿ ಬರಲ್ಲ, ಇಕ್ಕೊಂಡಾಗ್ಲಾದ್ರೂ ಲೂಸ್ ಕಾಣಿಸುತ್ತೆ. ಸ್ವಲ್ಪ ಲೂಸ್ ಇಲ್ಲ, ಪರ್ಫೆಕ್ಟಾಗಿರ್ಬೇಕಂದ್ರೆ ಕೈಯಲ್ಲಿ ಸ್ವಲ್ಪ ಎಳ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ವೇಸ್ಟ್ ಬಟ್ಟೆ ಎಲ್ಲನೂ ತೆಗೆದುಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಫ್ರಂಟು ರೆಡಿ ಆಯಿತು, ಬ್ಯಾಕು ರೆಡಿ ಮಾಡ್ತಾಯಿದ್ದೀವಿ. ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅಂದರೆ ಎರಡು ಫ್ರಂಟಲ್ಲಿ ಏನು ಡಾಟ್ಸ್ ಹಿಡ್ದಿರ್ತೀವಲ್ವ ಚೆಸ್ಟಿಗೋಸ್ಕರ, ಅದೇ ರೀತಿ ಬ್ಯಾಕಲ್ಲೂ ಫಿಟ್ಟಿಂಗ್ ಸ್ವಲ್ಪ ಮೈ ಆಡಿಸೋ ಥರ ಫ್ರೀ ಬೇಕು ಅನ್ನೋ ಕಾರಣಕ್ಕೆ 2 ಡಾಟ್ಸ್ ಹಿಡಿಬೇಕು. ಸೊ ಹಾಗಾಗಿ 2 ಡಾಟ್ಸ್ನ ಹಿಡಿದ್ಬಿಟ್ಟು ಫ್ರಂಟು ಬ್ಯಾಕ್ನ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡ್ರೆ ಫ್ರಂಟು ಬ್ಯಾಕು ಫಿನಿಶ್ ಆಯಿತು ಅಂತ. ಈಗ ನಾವು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಮಧ್ಯ ನ್ಯಾಚ್ ಇದೆ ಅಂತ ನೋಡಿ ಆ ನ್ಯಾಚ್ನ ಸೆಂಟರ್ಗೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೆಂಟರಲ್ಲಿ ಆ ನ್ಯಾಚು ಮತ್ತು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಿರ್ತೀವಲ್ಲ, ಅಲ್ಲಿ ನಾವು ಸ್ಟಿಚಿಂಗ್ನ ಮಾಡಿಕೊಂಡು ಎಡ್ಜಿಗೆ ತೊಗೊಂಡೋಗಿ ವಾಪಸ್ ರಿಟರ್ನ್ ಬಂದು ಮಾಮೂಲಿ ಸ್ಲೀವ್ ಅಟ್ಯಾಚ್ ಹೇಗೆ ಮಾಡ್ತೀವೋ ಹಾಗೇ ಮಾಡಿಕೊಂಡ್ರೆ ಫುಲ್ ಸ್ಲೀವ್ ಫಿನಿಶಿಂಗ್ ಬರುತ್ತೆ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನಾನು ಸ್ಲೀವ್ ಅಟ್ಯಾಚ್ ಮಾಡಬೇಕಿದ್ರೆ ಈ ರೀತಿ ಕೈಯಲ್ಲಿ ಲಾಕ್ ಮಾಡಿಕೊಂಡು ಬಿಟ್ಕೊಂಡು ಹೋಗ್ತೀನಿ, ಆಗ ಸ್ವಲ್ಪನೂ ಇಟ್ಕೊಳ್ಳಲ್ಲ ಅಂತ. ನೀವು ಅದನ್ನು ಟ್ರೈ ಮಾಡಿ, ಇಲ್ಲ ಹಳೆ ವೀಡಿಯೋದಲ್ಲಿ ಇರ್ಬೋದು, ಇಲ್ಲ ಅಂದ್ರೂ ಹೊಸ್ದಾಗೂ ಮತ್ತೆ ಮಾಡ್ತಿರ್ತೀನಿ, ಓಕೆನಾ. ಅದೇ ಥರ 2 ಸೈಡ್ಗೂ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಳಗೆ ತಳ್ಳಿ ಅಲ್ಲಿ ಫಿಲ್ಟ್ನ ಹಿಡಿತಿದ್ದೀನಿ. ತುಂಬ ದೊಡ್ಡ ಫಿಲ್ಟ್ ಹಿಡಿತಿಲ್ಲ, ಚಿಕ್ಕ ಫಿಲ್ಟೇ ಹಿಡಿತಿದ್ದೀನಿ. ಜಾಸ್ತಿ ಅವರು ತುಂಬ ಸಣ್ಣ ಅವರೇ, ಎಷ್ಟು ಬಾಡಿ ಸೊಂಟ ಅಳತೆ ಬಂದು 24 ಇದೆ. ಹಾಗಾಗಿ ಒಂದು ಸೈಡಿಗೆ ನನಗೆ ಬೇಕಾಗಿರೋದು 13 ಇಂಚು, ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಅಂದರೆ 13.5 ಇಂಚು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇನ್ಸೈಡ್ಗೆ ತಳ್ತಾ ಹೋಗಬೇಕು. ಅಂದರೆ ಎಷ್ಟು ಬಟ್ಟೆ ತಳ್ತೀವಿ ಅಷ್ಟು ಒಳ್ಳೆಯದು ಅಂತ ಅಂದ್ಕೋಬೋದು. ಯಾಕಂತಂದರೆ ಸ್ವಲ್ಪ ಫಿಲ್ಟ್ ಜಾಸ್ತಿ ಬಂದರೆ ನರಿಗೆ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ. ಈ ರೀತಿ ಫಿಲ್ಟ್ನ ಕೊಟ್ಟು 13.5 ಇಂಚ್ನ ಫಿನಿಶಿಂಗ್ ಇದೆಯಾ ಅಂತ ನೋಡ್ಕೋಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಎಡ್ಜ್ನ ಸ್ವಲ್ಪ ಫಿಲ್ಟ್ ಕುಡ್ದಲ್ಲೇ ಅರ್ಧ ಇಂಚ್ನ ಪೆಂಡಿಂಗ್ ಇಟ್ಕೊಳ್ಳೋಣ. ಈಗ ಒಳಗೆ ಕೂಡ ಲೈನಿಂಗು ಸ್ವಲ್ಪ ದೂರದಲ್ಲಿ ಡಾಟ್ ಲೈನಿಂಗ್ ಕೊಟ್ಕೊಳ್ಳೋಣ. ಯಾಕಂತಂದರೆ ಅಷ್ಟು ತಿಕ್ಕಾಗಿ ಲೈನಿಂಗ್ ಇನ್ನರ್ ಬೇಕಾಗಲ್ಲ, ಸ್ವಲ್ಪ ಫ್ರೀ ಬೇಕು. ಬಟ್ ಹೆವಿ ಫ್ರಿಲ್ ಕೊಟ್ಟಾಗ ಹೊಟ್ಟೆ ಹತ್ರ ತುಂಬ ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಇನ್ಸೈಡ್ ಲೈನಿಂಗ್ ಏನಿರುತ್ತಲ್ವ ಅದನ್ನು ತುಂಬ ಜಾಸ್ತಿ ಟಾಪ್ ಸೈಡ್ ತಗೊಳ್ಳೋ ಥರನೇ ಎಷ್ಟೋ ಜನ ತಗೊಂಡು ಹೆಡ್ವರ್ಟ್ ಮಾಡ್ಕೋತೀರ. ಹಾಗಾಗಿ ಹೇಳ್ತಿದ್ದೀನಿ, ಇನ್ಸೈಡು ಸ್ವಲ್ಪ ಲೈಟಾಗಿ ತೊಗೊಳ್ಳಿ ಲೈನಿಂಗ್ನ, ತುಂಬ ಜಾಸ್ತಿ ತೊಗೋಬೇಡಿ. ನಾನೀಗ ಇಟ್ಕೊಂಡಲ್ಲ ಅಲ್ಲಲ್ಲೇ ಡಾಟು ಅಷ್ಟನ್ನು ಇಟ್ಕೊಂಡು ಟಾಪ್ ಸೈಡಿಗೆ ಆಗೋವಷ್ಟು ಕವರ್ ಮಾಡ್ಕೊಳ್ಳಿ. ಈಗ ಏನು ಫಿಲ್ಟ್ ಹಿಡಿದ್ವಲ್ವ ಅದನ್ನು ಟಾಪ್ ಸೈಡಿಗೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡಾಗ ಕರೆಕ್ಟ್ ಇತ್ತು ಅಂತಂದರೆ ಮುಗೀತು, ಓಕೆನಾ. ಈಗ ರಫ್ ಹೊಡ್ಕೊಂಡು ಫ್ರಂಟಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾವು ಫಿಲ್ಟ್ ಹಿಡ್ದಿರ್ತೀವಲ್ವ, ಎರಡು ಹೊಲಿಗೆನ ಹಾಕ್ಕೊಂಡ್ರೆ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಿಗೆ ಓರ್ಲಾಕ್ ಮಾಡಬೇಕು. ಈಗ ಏನಿದೆ ಅಲ್ವ ಅದೇ ರೀತಿ ಬ್ಯಾಕಿಗೂ ಫಿಲ್ಟ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಆಯಿತು, ಬ್ಯಾಕು ಆಯಿತು. ಇನ್ನು ಪೆಂಡಿಂಗ್ ಇರೋದು ಕಟ್ಟಾದಾರೋ ಒಂದೇ. ಈಗ ಸೈಡಲ್ಲಿ ನಮಗೆ ಸ್ಲೀವ್ ಮೆಜರ್ಮೆಂಟ್ ಅವಶ್ಯಕತೆಯೇ ಇಲ್ಲ, ಬಫ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಎಡ್ಜಲ್ಲಿ 1 ಇಂಚಷ್ಟು ಬಿಟ್ಟು ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಅದು ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಕಂಕ್ಳಿಂದ ನಾನು ಸ್ಟ್ರೈಟ್ ಮಾರ್ಕ್ ಹಾಕಿದ್ನಲ್ವ, ನಾನು ಟೇಪ್ನೇ ತಗೊಂಡಿಲ್ಲ, ಅದೇ ಮಾರ್ಕಿಗೆ ಸ್ಟಿಚ್ನ ಹಾಕ್ತೆ.
ಆಮೇಲೆ ಅಯ್ಯೋ ನಾನು ಟೇಪ್ ಯೂಸ್ ಮಾಡಲಿಲ್ವಲ್ಲ ಅಂತ ಹೇಳಿ ಟೇಪ್ ತಗೊಂಡೆ. ಆದರೆ ಆವಾಗ ನಾನು ಮಾರ್ಕ್ ಹಾಕಬೇಕಿದ್ರೆ ನಿಮಗೆ ತೋರಿಸಿದ್ನಲ್ವ, ಇದು ಸ್ಟ್ರೈಟ್ ಮಾರ್ಕ್ ಅಂತ, ಅದನ್ನೇ ಯೂಸ್ ಮಾಡಿದೆ. ಇಲ್ಲಿ ಮೇನ್ ಪಾಯಿಂಟ್ ಏನು ಗೊತ್ತಾ, 4 ಬಟ್ಟೆಗೆ ಸ್ಟಿಚ್ಚ ಹಾಕೋ ಹೋಗಬಾರ್ದು. ಲೈನಿಂಗ್ ಸಪ್ರೇಟು ಮತ್ತು ಟಾಪ್ ಸೈಡ್ ಸಪ್ರೇಟ್ನ ಹಾಕಬೇಕು. ಓಕೆನಾ? ಎಷ್ಟು ಹೊಲಿಗೆ ಅಂತ ಅಂದರೆ ಸೈಡು 3 ಸ್ಟಿಚ್ಚು ತಪ್ಪಿದರೆ 4 ಸ್ಟಿಚ್ನ ಹಾಕಬೇಕು. ಲಾಸ್ಟ್ ಈಗ ನಾನು 3 ಸ್ಟಿಚ್ ಹಾಕಿ ಲಾಸ್ಟಿಗೆ 1 ಸ್ಟಿಚ್ನ ಹಾಕ್ತೀನಿ. ಈ ಸೊಂಟದ ಹತ್ರ ಫ್ರಂಟು ಟಾಪು ಅಟ್ಯಾಚ್ ಮಾಡಿರ್ತೀವಲ್ಲ ಬಾಟಮ್ನ, ಆ ಎಡ್ಜಲ್ಲಿ ಸ್ವಲ್ಪ ಕೆಳಗೆ ಡೌನಲ್ಲಿ ಸ್ಟಾಪ್ ಮಾಡ್ಕೋಬೇಕು. ಇವಾಗ ಸೀರೆ ಬಟ್ಟೆ ಏನಿದೆಯಲ್ವ ಅದನ್ನು ಎಡ್ಜಲ್ಲಿ 1/2 ಇಂಚು ಹಿಡ್ಕೊಂಡು ಒಂದೇ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಒಂದೇ ಟೆನ್ಷನಲ್ಲಿ ಹೊಲಿಗೆ ಹಾಕ್ಕೊತ ಹೋದರೆ ಲೈನಿಂಗು ಅದು ಅಟ್ಯಾಚ್ ಇರಲ್ಲ. ಸೊ ಈ ಥರ ಲಂಗನ ಕೈಲಿ ಇಟ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಈಗ ಸೀರೆ ಬಟ್ಟೆದು ಮೇಲಿಂದ 2 ಹೊಲಿಗೆ ಹಾಕ್ಕೋಬೇಕು. ಓಕೆನಾ? ಅದಾದ ತಕ್ಷಣ ಇನ್ನು ಲೈನಿಂಗ್ ಬಟ್ಟೆನ ತಗೋಬೇಕು. ಲೈನಿಂಗ್ನೂ ಅಷ್ಟೇ ಸಪ್ರೇಟಲ್ಲಿ ತಗೊಂಡು ಹೊಲಿಗೆನ ಹಾಕ್ಕೊತ ಹೋಗಬೇಕು. ಕ್ಲಿಯರಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು. ಸ್ವಲ್ಪ ಟೈಲರ್ ಟಚ್ ಇದೆ ಅಂತ ಅಂದ್ರೂ ಅರ್ಥ ಆಗುತ್ತೆ ಅಂತಲೇ ಅಂದ್ಕೋತೀನಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗದಿರ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈಗ ಆ ಕಡೆ ಏನು ಫಿನಿಶ್ ಕೊಟ್ವಿ ಅಲ್ವಾ, ಸೇಮ್ ಫಿನಿಶಿಂಗ್ ಈ ಕಡೆನೂ ಕೊಡೋಣ. ಸ್ಲೀವ್ ಎಡ್ಜಲ್ಲೇ ನಾನು ಆಗಲೇ ಹೇಳ್ದಾಗೆ ನನ್ನ ಮಗಳಿಗೆ ಹೇಳ್ತಿದ್ದೆ, ಈ ಥರ ಅಮ್ಮ ಸ್ಲೀವ್ ಹೆಂಗೆ ತಗೋತಾಯಿದ್ದೀರ ಅಂತ. ಅದಕ್ಕೆ ಹೇಳಿದೆ, ಇಲ್ಲ ಇದು ಎಲಾಸ್ಟಿಕ್ ಇರೋದ್ರಿಂದ ಮೆಜರ್ಮೆಂಟ್ ತಗೋತಿಲ್ಲ ಅಂತ. ಹಾಗಾಗಿ ಈ ಕಡೆ ಎಷ್ಟು 3 ಹೊಲಿಗೆ ಹಾಕಿದ್ನಲ್ವ, ಸೇಮ್ ಮೆಜರ್ಮೆಂಟಲ್ಲಿ ಆ ಕಡೆನೂ 3 ಹೊಲಿಗೆನ ಹಾಕಿದೆ. ಚೆಸ್ಟ್ ಬಂದು 29, ಅಪ್ಪರ್ ಚೆಸ್ಟ್ ಅಂದರೆ ಅಪ್ಪರ್ ಚೆಸ್ಟ್ಗಿನ್ನ ಡೌನ್ ಚೆಸ್ಟಲ್ಲಿ ಅಂದರೆ ಸೊಂಟದ ಸುತ್ತಳತೆ ಬಂದು 24. ಈಗ ನಾನು ದಾರನ ಹೊಲ್ಕೊಂಡು ದಾರ ಉಲ್ಟಾ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡೆ. ಇವತ್ತಿನ ಒಂದು ಹಳೆಯ ಸೀರೆಯ ಹೊಸ ಲಂಗ ಬ್ಲೌಸ್ ರೆಡಿ ಆಯಿತು. ಸೊ ಅವರಿಗೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ನಾನು ಲಾಸ್ಟಲ್ಲಿ ಒಂದೊಂದು 3 4 ಈ ಥರ ಏನಾದರೂ ಮಾಡ್ಬೋದಿತ್ತು. ಸಿಂಪಲ್ಲಾಗಿರಲಿ, ಸೀರೆನೂ ತುಂಬ ಹಳೇದಲ್ವಾ, ಹಾಗಾಗಿ ಅದ್ರ ತಕ್ಕನಾಗೆ ಸಿಂಪಲ್ಲಾಗಿ ಕೊಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಒಂದೊಂದೇ ಕೊಟ್ಟಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ವಾಚ್ ಮಾಡಿರುವ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ವೇರ್ ಮಾಡಿಸಿ ನೋಡುವ ಸಮಯ ಬಂತು. ಚೆನ್ನಾಗಿದೆಯಾ? ನಿಜ ಹೇಳ್ಬೇಕಂದ್ರೆ ಗೌನ್ಗಿನ್ನ ಸ್ಯಾರಿ ಸಖತ್ತಾಗಿದೆ ಅಲ್ವಾ. 20 ವರ್ಷದ ಹಳೆ ಸೀರೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ನನ್ನ ಹತ್ರ ಒಂದು ಸೀರೆನೂ ಇಷ್ಟು ಚೆಂದ ಇಟ್ಟೇ ಇಲ್ಲ ಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವೇರ್ ಮಾಡಿದಾಗಲೂ ಬಾಡಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂತಿದೆ ಅಂತ ಅಂದ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಟಿಂಗ್ ಸ್ಟಿಚ್ಚಿಂಗ್ ನೋಡಿ, ಲೆಂತ್ ಬಂದು 13 ಅಷ್ಟೇ.